ಹೊಳೆಆಲೂರು ಅಮರಗೋಳ ರಾಜ್ಯ ಹೆದ್ದಾರಿ ಕುಸಿತ, ಸಾರ್ವಜನಿಕರಲ್ಲಿ ತೀವ್ರ ಕಳವಳ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಸಾರ್ವಜನಿಕರ ಸಂಚಾರಕ್ಕೆ ಅತ್ಯಂತ ಪ್ರಮುಖವಾಗಿರುವ ರಸ್ತೆಯೊಂದು ದಿನದಿಂದ ದಿನಕ್ಕೆ ಅಪಾಯಕಾರಿಯಾಗಿ ಮಾರ್ಪಡ್ತಾ ಇದೆ. ಹೊಳೆಆಲೂರು ಅಮರಗೋಳ ಗ್ರಾಮಗಳ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿಯು ಸಂಪೂರ್ಣವಾಗಿ ಕುಸಿದು ಬಿದ್ದಿದ್ದು ಸಾರ್ವಜನಿಕರ ಜೀವಕ್ಕೆ ಕುತ್ತನ್ನು ತಂದಿದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ಸಮಸ್ಯೆ ಮರುಕಳಿಸ್ತಾ ಇದ್ರೂ ಕೂಡ ಯಾವುದೇ ಶಾಶ್ವತ ಕಾಮಗಾರಿ ಇಲ್ಲಿ ತನಕ ನಡೆದಿಲ್ಲ. ಈ ಹಿನ್ನೆಲೆಯಲ್ಲಿ ಇಂದು ಯುವ ಕರ್ನಾಟಕ ವೇದಿಕೆ ಹಾಗೂ ಅಮರಗೋಳ ಗ್ರಾಮಸ್ಥರು ರಸ್ತೆ ನಡುವೆ ನಿಂತು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ರಾಜ್ಯ ಹೆದ್ದಾರಿ ಆಗಿದ್ದು ಕರ್ನಾಟಕ ರಾಜ್ಯ ಹೆದ್ದಾರಿ. ಈ ವಿಷಯದ ಅನುಸಾರವಾಗಿ ಸುಮಾರು ವರ್ಷಗಳಿಂದ ಈ ರಸ್ತೆಯು ಹದಗೆಟ್ಟು ಸಾರ್ವಜನಿಕರಿಗೆ ತುಂಬ ಒಂದು ತೊಂದರೆ ಆಗುವ ಮುಖಾಂತರ ಜನರಿಗೆ ಅಸ್ತವ್ಯಸ್ತ ಆಗಿ ತೊಂದರೆ ಆಗಿತ್ತು. ಹೀಗಾಗಿ ನಮ್ಮ ಒಂದು ಯುವ ಕರ್ನಾಟಕ ವೇದಿಕೆ ವತಿಯಿಂದ ನಾವು ಪ್ರತಿ ಸಲನೂ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟಂಥ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು ಗಮನ ಹರಿಸಿದ್ರು ಕೂಡ ಇಲ್ಲಿ ವೋಟ್ ಬ್ಯಾಂಕಿನ ಸಂಬಂಧ ಅಷ್ಟೇ ಬರ್ತಾರೆ ಹೊರತು ಒಂದು ಊರಿನ ಅಭಿವೃದ್ಧಿ ಸಲುವಾಗಿ, ಒಂದು ಊರಿನ ಒಂದು ಜೀರ್ಣೋದ್ಧಕ್ಕಾಗಿ ಹಾಗೂ ರಸ್ತೆಯ ಒಂದು ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ಒಂದು ಅನುಕೂಲತೆಗಾಗಿ ಒಂದಿನೂ ಬಂದು ಇಲ್ಲಿ ನೋಡುವಂಥದ್ದು ಅವಸ್ಥೆನೇ ಇಲ್ದಂಗೆ ಆಗ್ಬಿಟ್ಟೈತಿ. ಹೀಗಾಗಿ ನಮ್ಮ ಊರಿನ ಆಜುಬಾಜು ಪಕ್ಕದ ಹಳ್ಳಿಯ ಒಂದು ಹಿರಿಯರು ಕೂಡಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಈ ರಸ್ತೆ ಮಲಪ್ರಭಾ ನದಿಯ ದಂಡೆಯ ಮೇಲಿರುವಂಥ ಹೊಳೆಆಲೂರು ಮತ್ತು ಅಮರಗೋಳ ಗ್ರಾಮದ ರಾಜ್ಯ ಹೆದ್ದಾರಿಯಾಗಿದೆ. ಈ ರಸ್ತೆ ಕೇವಲ ಸ್ಥಳೀಯ ಸಂಚಾರಕ್ಕಷ್ಟೇ ಅಲ್ಲದೆ ಬೆಳಗಾವಿ ಜಿಲ್ಲೆಯಿಂದ ಆರಂಭವಾಗಿ ಗಜೇಂದ್ರಗಡ ಮಾರ್ಗವಾಗಿ ಗದಗ, ಕೊಪ್ಪಳ ಹಾಗೂ ರಾಯಚೂರು ಜಿಲ್ಲೆಗಳನ್ನು ಸಂಪರ್ಕಿಸುವಂತಹ ಅತ್ಯಂತ ಪ್ರಮುಖವಾದ ಹೆದ್ದಾರಿಯಾಗಿದೆ. ಆದರೆ 2007, 2009 ಹಾಗೂ 2019 ನೆರೆ ಹಾವಳಿಯ ನಂತರ ಈ ರಸ್ತೆ ಪ್ರತಿ ವರ್ಷ ಮಳೆ ಬಂದಾಗಲೂ ಕೂಡ ನದಿಯ ನೀರಿನ ರಭಸಕ್ಕೆ ಕುಸಿತಲೇ ಸಾಗ್ತಾ ಇದೆ. ಅಧಿಕಾರಿಗಳು ತಾತ್ಕಾಲಿಕವಾಗಿ ರಸ್ತೆ ಸರಿಪಡಿಸ್ತಾರೆ, ಆದರೂ ಮಳೆಗಾಲ ಬರ್ತಾ ಇದ್ದಂತೆ ಇಲ್ಲಿನ ಸ್ಥಿತಿ ಮತ್ತೆ ಹದಗೆಡುತ್ತೆ. ಜನಪ್ರತಿನಿಧಿಗಳ ಈ ಒಂದು ಧೋರಣೆಯಿಂದಾಗಿ ಸ್ಥಳೀಯರು ತೀವ್ರ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಹೊಳೆಆಲೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಅಧಿಕಾರಿಗಳು ಸೂಕ್ತ ಸ್ಪಂದನೆ ನೀಡ್ತಾ ಇಲ್ಲ. ರಾತ್ರಿ ಸಮಯದಲ್ಲಿ ಇಲ್ಲಿ ವಾಹನ ಚಲಾಯಿಸುವುದು ಸವಾರರಿಗೆ ತುಂಬ ದುಸ್ತರವಾಗಿಬಿಟ್ಟಿದೆ. ಸಣ್ಣ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ದಿನನಿತ್ಯ ಭಯ ಪಡ್ತಾ ಇದ್ದಾರೆ. ಕೂಡಲೇ ಲೋಕೋಪಯೋಗಿ ಇಲಾಖೆ ಕಾಮಗಾರಿಯನ್ನು ಆರಂಭಿಸಬೇಕು. ಒಂದು ಪ್ರತಿಭಟನೆಯಲ್ಲಿ ಯುವ ಕರ್ನಾಟಕ ವೇದಿಕೆ ಗದಗ ಜಿಲ್ಲಾಧ್ಯಕ್ಷರಾದ MH ನದಾಫ್ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಬಸವರಾಜ ಹಾದಿಮನಿಯವರು ಮಾತನಾಡಿದರು. ಈ ಭಾಗದ ಜನರ ಸಮಸ್ಯೆಗಳ ಬಗ್ಗೆ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದರು. ಹೊಳೆಆಲೂರು ಗ್ರಾಮದ ಜನರಿಗೆ ಮಲತಾಯಿ ಧೋರಣೆ ತೋರ್ತಾ ಇರುವುದು ಸರಿಯಲ್ಲ ಅಂತ ಗ್ರಾಮಸ್ಥರು ಅಸಮಾಧಾನ ಹೊರಹಾಕಿದ್ದಾರೆ. ಈ ರಸ್ತೆ ಕುಸಿದಿರೋದ್ರಿಂದ ದಿನನಿತ್ಯ ಓಡಾಡುವ ಸಾರ್ವಜನಿಕರು ಹಾಗೂ ಶಾಲಾ ಮಕ್ಕಳು ತೊಂದರೆ ಅನುಭವಿಸುತ್ತಿದ್ದಾರೆ. ಕತ್ತಲಾಗ್ತಾ ಇದ್ದಂತೆ ರಸ್ತೆಯ ಕಟ್ಟಾಗಿರುವ ಭಾಗ ಕಾಣಿಸದೆ ಅಪಘಾತಗಳು ಸಂಭವಿಸುವ ಭೀತಿ ಕೂಡ ಎದುರಾಗಿದೆ. ಇನ್ನು ಪ್ರತಿಭಟನೆಯಲ್ಲಿ ಅಮರಗೋಳ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಪ್ರಮುಖರಾದ MS ಪಾಟೀಲ್, ಪ್ರಭು ತಳವಾರ್, ಸೋಮಶೇಖರ್ ಹಿರೇಮಠ, ಪರಶುರಾಮ್ ಮನ್ಗೋಳಿ, ರಾಜು ಹೊಂಬಳ, ಅಲ್ತಾಫ್ ಮುಲ್ಲಾ, ಮಜ್ಜು ಬೇಪಾರಿ, ಶಂಕರಗೌಡ ಅಮರಗೋಳ್, ಗುರುಶಾಂತಪ್ಪ, ಮಹಬೂಬ್ ಸಾಬ್ ಗುದಗನೂರು ಹಾಗೂ ಚಂದು ಪಾಟೀಲ್, ಗುರುಶಾಂತಪ್ಪ, ಅಮೀರುದ್ದೀನ್ ಹುಣಗುದ, ಪರಶುರಾಮ್ ಲಮಾಣಿ, ಕಾರ್ತಿಕ್ ಚಲವಾದಿ, ಅಶೋಕ್ ಮೇಟಿ ಸೇರಿದಂತೆ 10 ಗ್ರಾಮಸ್ಥರು ಭಾಗವಹಿಸಿದರು. ಕೂಡಲೇ ಈ ರಸ್ತೆಯ ಗಟ್ಟಿಮುಟ್ಟಾದ ಪುನರ್ ನಿರ್ಮಾಣ ಕಾಮಗಾರಿಯನ್ನು ಆರಂಭಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಯುವ ಕರ್ನಾಟಕ ವೇದಿಕೆ ವತಿಯಿಂದ ರಸ್ತೆ ತಡೆ ನಡೆಸಿ ಉಗ್ರ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಅಂತ ಸಂಘಟನೆಯು ಎಚ್ಚರಿಕೆ ನೀಡಿದೆ. ಸಾರ್ವಜನಿಕರ ಈ ಮನವಿ ಹಾಗೂ ಪ್ರತಿಭಟನೆಗೆ ಜಿಲ್ಲಾಡಳಿತ ಮತ್ತು ಲೋಕೋಪಯೋಗಿ ಇಲಾಖೆ ಹೇಗೆ ಸ್ಪಂದನೆ ನೀಡುತ್ತೆ, ಯಾವುದೇ ದೊಡ್ಡ ಅನಾಹುತ ಆಗುವ ಮುನ್ನವೇ ರಸ್ತೆ ದುರಸ್ತಿ ಆಗಲಿದೆಯಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅಮರಗೋಳ ಮತ್ತು ರಾಯಚೂರನ್ನು 4 ಜಿಲ್ಲೆಗಳನ್ನು ಕೂಡಿಸ್ತಕ್ಕಂಥ ರಾಜ್ಯ ಹೆದ್ದಾರಿ ಮಲಪ್ರಭಾ ನದಿಯ ದಂಡೆಯ ಮೇಲೆ, ಅಂದರೆ ಅಮರಗೋಳ ಮತ್ತು ಹೊಳೆಆಲೂರು ಮಧ್ಯದಲ್ಲಿ ರಸ್ತೆ ನಿರ್ಮಾಣ ಕಳೆದ 40 ವರ್ಷದಿಂದ ರಚನೆಗೊಂಡಿದ್ದು, ಆ ರಸ್ತೆ 2007ರಲ್ಲಿ ಮಲಪ್ರಭಾ ನದಿಯ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿದ್ದು, ಅದೇ ರೀತಿಯಾಗಿ
ಮತ್ತೆ 2009ರಲ್ಲಿ ಪುನಃ ಪ್ರವಾಹ ಉಂಟಾಗಿ ಬೆಣ್ಣಿಹಳ್ಳ ಮತ್ತು ಡ್ಯಾಮಿನ ನೀರಿನ ಅತಿಯಾದಂಥ ನೀರಿನ ಬಳಕೆಯಿಂದ ಮತ್ತೆ ರಸ್ತೆ ಕೊಚ್ಚಿಕೊಂಡು ಹೋಗಿದ್ದು, ಅದೇ ರೀತಿಯಾಗಿ ಈಗ 4 ಸಲ 30 ಫೂಟಿನಂತೆ ರಸ್ತೆಯನ್ನು ಕೊಟ್ಟರೂ ಕೂಡ ಸರ್ಕಾರ ಅದರ ಕಡೆಗೆ ಯಾವುದೇ ಗಮನ ಹರಿಸದೆ ನಾವು ಹಿಂದಿನ ಎಲ್ಲ ಶಾಸಕರಿಗೂ ಕೂಡ ಮನವಿಯನ್ನು ಅರ್ಪಿಸಿದರೂ ಕೂಡ ಇಲ್ಲಿ ಒಂದು ಗಟ್ಟಿಮುಟ್ಟಾದಂಥ ವಾಲನ್ನು ನಿರ್ಮಾಣ ಮಾಡಿರಿ, ಭೂಮಿಯ ಕೊರತೆಯನ್ನು ತಡೆಗಟ್ಟ್ರಿ, ಅಥವಾ ನಿಮಗೆ ಕೊಟ್ಟಿರ್ತಕ್ಕಂಥ ರಸ್ತೆಯನ್ನಾದರೂ ತಡೆಗಟ್ಕೊಳ್ಳ್ರಿ ಅಂತ ಹೇಳಿದ್ರು ಕೂಡ ಅದಕ್ಕೆ ಸರಿಯಾದಂಥ ಸ್ಪಂದನೆ ಸಿಗದ ಕಾರಣ ರಸ್ತೆ ಮೇಲಿಂದ ಮೇಲೆ ಕೊಚ್ಚಿಕೊಂಡು ಹೋಗುತ್ತಿದ್ದು ಈ ಜಮೀನ ಮಾಲಕರಿಗೂ ಕೂಡ ತೊಂದರೆ ಹಾಗೂ ರಸ್ತೆಯಲ್ಲಿ ಸಂಚಾರ ಮಾಡ್ತಕ್ಕಂಥ ಅನೇಕ ಗ್ರಾಮಗಳ ಜನರಿಗೂ ಕೂಡ ಸಂಚರಿಸಲು ಅನಾನುಕೂಲತೆ ಉಂಟಾಗಿದ್ದು ವಾಹನಗಳು ಚಲಿಸಲಿಕ್ಕೆ ಬಾರದಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ರಸ್ತೆ ಕುಸಿದದ್ದನ್ನು ತಾವು ಈ ಫೋಟೋ ಮುಖಾಂತರ ನೋಡ್ಬೋದು. ಅದೇ ರೀತಿಯಾಗಿ ಇದನ್ನು 2 ಸಲ ಕಾಮಗಾರಿ ಕೈಗೆತ್ತಿಕೊಂಡ್ರೂ ಕೂಡ ಅದು ಪರಿಪೂರ್ಣವಾಗಿಲ್ಲ, ಅದರಿಂದ ಏನೂ ಪ್ರಯೋಜನ ಆಗಿಲ್ಲ. ಈಗಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಇದಕ್ಕೊಂದು ಏನಾದರೂ ಪರ್ಯಾಯ ಯೋಜನೆಯನ್ನು ರೂಪಿಸಿಕೊಂಡು ಅಥವಾ ವಾಲನ್ನು ನಿರ್ಮಾಣ ಮಾಡಿ ಜಮೀನುದಾರರಿಗೆ ಮತ್ತು ರಸ್ತೆ ಸವಾರರಿಗೆ ಕೂಡಲೇ ಸರ್ಕಾರ ಸ್ಪಂದಿಸಬೇಕು ಅಂತೇಳಿ ಮತ್ತೊಮ್ಮೆ ಅವರಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೀವಿ. ಈಗಾಗಲೇ ನಮ್ಮ ಸರ್ ಹೇಳ್ದಂಗೆ ಈ ರಸ್ತೆ ಬೆಳಗಾವಿ ಮತ್ತು ರಾಯಚೂರುವರೆಗೂ 4 ಜಿಲ್ಲೆಗಳನ್ನು ಸಂಪರ್ಕ ಮಾಡುತ್ತದೆ. ಅದೇ ರೀತಿ ಈ ರಸ್ತೆಯಿಂದ ದಿನ ನೂರಾರು ಗ್ರಾಮದ ಹಳ್ಳಿ ಜನರು ಸಂಚಾರ ಮಾಡ್ತಿರ್ತಾರೆ. ಆದಷ್ಟು ಬೇಗ ಈ ಒಂದು ಕಾಮಗಾರಿಯನ್ನು ಕೈಗೊಳ್ಳದಿದ್ರೆ ಮುಂದಿನ ದಿನಮಾನದೊಳಗೆ ನಮ್ಮ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅಂತೇಳಿ ಸರ್ಕಾರಕ್ಕೆ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಬಸವ ಬಸ್ ನಿಂದ್ರಲಿ. ಮಳೆ ಬರೋ ಸಂಭ್ರಮ. ಒಂದು ಗಾಡಿ ಹೋಗೋ ಸ್ವಲ್ಪ ವಿಡಿಯೋ ಮಾಡ್ಕೋ. ಸರಿ ರಾಜಾ. ನಮಸ್ಕಾರ ರೀ.